ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ತುಂಬಾನೇ ವಿಶೇಷವಾದಂತಹ ಒಂದು ಮಾಹಿತಿಯನ್ನ ಶೇರ್ ಮಾಡ್ತಾ ಇದ್ದೀನಿ. ಅದು ಏನು ಗೊತ್ತಾ, ನಮ್ಮ ಹೆಮ್ಮೆಯ ಕರ್ನಾಟಕದ 31 ಜಿಲ್ಲೆಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಈ ಕರ್ನಾಟಕದ ಜಿಲ್ಲೆಗಳು ಒಟ್ಟು ಎಷ್ಟು, ಅವುಗಳು ಯಾವ್ಯಾವುದು, ಯಾವ ಜಿಲ್ಲೆ ಯಾವುದಕ್ಕೆ ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ ಎಲ್ಲವನ್ನು ಕೂಡ ತಿಳಿದುಕೊಳ್ಳೋಣ. ಮೊದಲಿಗೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ. ಬನ್ನಿ, ಕರ್ನಾಟಕದ ಮೊಟ್ಟ ಮೊದಲನೆಯ ಜಿಲ್ಲೆ ನಾನು ಆಯ್ಕೆ ಮಾಡಿಕೊಂಡಿರುವಂತಹದ್ದು ಬಾಗಲಕೋಟೆ ಜಿಲ್ಲೆ. ಕರ್ನಾಟಕದ ಜಿಲ್ಲಾ ಕೇಂದ್ರ ಇದು. ಹಾಗೇನೆ ಚಾಳುಕ್ಯ ವಂಶವು ಈ ಒಂದು ಜಿಲ್ಲೆಯನ್ನ ಆಳಿದಂತಹ ಇತಿಹಾಸ ಇದೆ. ಈ ಜಿಲ್ಲೆಯು ಇಳಕಲ್ ಸೀರೆಗೆ ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ. ನೋಡಿ, ಬಾಗಲಕೋಟೆ ಜಿಲ್ಲೆ ಕರ್ನಾಟಕದ ಜಿಲ್ಲಾ ಕೇಂದ್ರ. ಚಾಳುಕ್ಯ ವಂಶ ಈ ಒಂದು ಜಿಲ್ಲೆಯನ್ನ ಆಳಿದಂತಹ ಇತಿಹಾಸವನ್ನ ಒಳಗೊಂಡಿದೆ. ಹಾಗೇನೆ ಈ ಜಿಲ್ಲೆಯು ಇಳಕಲ್ ಸೀರೆಗೆ ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ. ಇದಿಷ್ಟು ಮಾಹಿತಿ ಬಾಗಲಕೋಟೆ ಜಿಲ್ಲೆಗೆ ಸಂಬಂಧಪಟ್ಟಂತೆ. ಇನ್ನು ಎರಡನೆಯದು ಬಳ್ಳಾರಿ ಜಿಲ್ಲೆ. ಕರ್ನಾಟಕದ ಮತ್ತೊಂದು ಪ್ರಮುಖ ಜಿಲ್ಲೆ ಬಳ್ಳಾರಿ ಜಿಲ್ಲೆ. ಈ ಬಳ್ಳಾರಿ ಜಿಲ್ಲೆ 8ನೇ ಅತಿ ದೊಡ್ಡ ಜಿಲ್ಲೆ. ಕರ್ನಾಟಕದ 8ನೇ ಅತಿ ದೊಡ್ಡ ಜಿಲ್ಲೆ ಯಾವುದು ಅಂದ್ರೆ ಅದು ಬಳ್ಳಾರಿ ಜಿಲ್ಲೆ. ಈ ಪ್ರದೇಶವು ವಿಜಯನಗರ ಅರಸರಿಂದ ಪ್ರಾಬಲ್ಯ ಹೊಂದಿದಂತಹ ಒಂದು ಜಿಲ್ಲೆ ಇದು. ಅದಷ್ಟೇ ಅಲ್ಲ, ಬಳ್ಳಾರಿ ಜಿಲ್ಲೆ ಕೋಟೆಯಿಂದ ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ. ಬಳ್ಳಾರಿ ಕೋಟೆ ತುಂಬಾನೇ ಪ್ರಸಿದ್ಧವಾದಂತಹದ್ದು. ಆ ರೀತಿಯಾಗಿ ಬಳ್ಳಾರಿ ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ. ಇನ್ನು ಮೂರನೆಯದು ಬೀದರ್. ಕರ್ನಾಟಕದ 3ನೇ ಜಿಲ್ಲೆ ಬೀದರ್. ಈ ಬೀದರ್ ಬೆಟ್ಟದ ತುದಿಯಲ್ಲಿರುವಂತಹ ಒಂದು ಪ್ರದೇಶ ಇದು. ಬೆಟ್ಟದ ತುದಿಯಲ್ಲಿರುವಂತಹ ಒಂದು ಜಿಲ್ಲೆ. ಈ ಜಿಲ್ಲೆಯು ಬಿದಿರು ಮತ್ತು ಕರಕುಶಲ ಕಲೆಗೆ ಹೆಸರುವಾಸಿಯಾಗಿದೆ. ನೋಡಿ, ಆ ಬೀದರ್ನ ಕರಕುಶಲ ಕಲೆ ತುಂಬಾನೇ ಹೆಸರುವಾಸಿಯಾದದ್ದು. ಇಲ್ಲಿ ಸಿಗುವಂತಹ ಬಿದಿರು ಕೂಡ ಅಷ್ಟೇ ಒಂದು ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ. ಅದಷ್ಟೇ ಅಲ್ಲ, ಇದು ಶ್ರೀಮಂತ ಇತಿಹಾಸವನ್ನ ಕೂಡ ಒಳಗೊಂಡಿದೆ. ಯಾವುದು? ಬೀದರ್ ಜಿಲ್ಲೆ. ಇದಿಷ್ಟು ಬೀದರ್ ಜಿಲ್ಲೆ ಬಗ್ಗೆ. ನೋಡಿ, ಇದೊಂದು ಬೆಟ್ಟದ ತುದಿಯಲ್ಲಿರುವಂತಹ ಒಂದು ಜಿಲ್ಲೆ. ಹಾಗೇನೆ ಇದು ಒಂದು ಬಿದಿರು ಮತ್ತು ಕರಕುಶಲ ಕಲೆಗೆ ಹೆಸರುವಾಗಿರುವಂತಹ ಒಂದು ಜಿಲ್ಲೆ. ಹಾಗೇನೆ ಇದು ಶ್ರೀಮಂತ ಇತಿಹಾಸವನ್ನ ಒಳಗೊಂಡಿರ್ತಕ್ಕಂತಹ ಜಿಲ್ಲೆ. ಇನ್ನು ನಂತರ ಬೆಂಗಳೂರು, ನಮ್ಮ ಹೆಮ್ಮೆಯ ಬೆಂಗಳೂರು. ಈ ಬೆಂಗಳೂರು ನಗರ ಭಾರತದ ಅತಿ ದೊಡ್ಡ 5ನೆಯ ಒಂದು ನಗರ. ನೋಡಿ, ಈ ಭಾರತದಲ್ಲೇನೆ ಅತಿ ದೊಡ್ಡ ನಗರ ಯಾವುದು ಅಂದ್ರೆ, ಭಾರತದಲ್ಲಿ 5ನೆಯ ಅತಿ ದೊಡ್ಡ ನಗರ ಯಾವುದು ಅಂದ್ರೆ ನಮ್ಮ ಬೆಂಗಳೂರು ನಗರ. ಅದಷ್ಟೇ ಅಲ್ಲ, ಅತಿ ಹೆಚ್ಚು ಜನಸಂಖ್ಯೆಯನ್ನ ಒಳಗೊಂಡಿರುವಂತಹ ನಗರ. ಆ ಸ್ಥಾನಕ್ಕೆ ಬಂದಾಗ 3ನೆಯ ಸ್ಥಾನವನ್ನ ಪಡ್ಕೊಂಡಿದೆ. ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಭಾರತದ 3ನೆಯ ನಗರ ಯಾವುದು ಅಂದ್ರೆ ಅದು ಬೆಂಗಳೂರು ನಗರ. ಇನ್ನು ಜಗತ್ತಿನ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರಕ್ಕೆ ಮಹತ್ವದ ಕೊಡುಗೆಯನ್ನ ನೀಡ್ತಾ ಇದೆ ನಮ್ಮ ಬೆಂಗಳೂರು. ನೋಡಿ, ಜಗತ್ತಿನ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರಕ್ಕೆ ಬೆಂಗಳೂರು ಮಹತ್ವದ ಒಂದು ಕೊಡುಗೆಯನ್ನ ಕೊಡ್ತಾ ಇದೆ. ಅದಷ್ಟೇ ಅಲ್ಲ, ಇದನ್ನ ಸಿಲಿಕಾನ್ ಸಿಟಿ ಅಂತ ಕೂಡ ಕರೀತಾರೆ. ಯಾವುದನ್ನ? ನಮ್ಮ ಬೆಂಗಳೂರನ್ನ. ನೋಡಿದ್ವಲ್ಲ, ಭಾರತದ ಅತಿ ದೊಡ್ಡ 5ನೇ ನಗರ, ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂತಹ 3ನೆಯ ನಗರ, ಭಾರತದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ 3ನೆಯ ನಗರ, ಹಾಗೇನೆ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರಕ್ಕೆ ಮಹತ್ವದ ಕೊಡುಗೆ ನೀಡ್ತಾ ಇರ್ತಕ್ಕಂತಹ ನಗರ. ಹಾಗೇನೆ ಇದನ್ನ ಸಿಲಿಕಾನ್ ಸಿಟಿ ಅಂತ ಕೂಡ ಕರೀತಾರೆ. ಇನ್ನು ಕರ್ನಾಟಕದ 5ನೆಯ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ. ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಯಾವುದಕ್ಕೆ ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ ಅಂದ್ರೆ, ಇದೊಂದು ಕೃಷಿ ಜಿಲ್ಲೆಯಾಗಿದೆ. ಬೆಂಗಳೂರು ಗ್ರಾಮಾಂತರ ಕೃಷಿ ಜಿಲ್ಲೆಯಾಗಿದೆ. ಇದು ಕೈಗಾರಿಕೆ, ಡೈರಿ, ರೇಷ್ಮೆ ಕೃಷಿಗೆ ಅಪಾರವಾದಂತಹ ಕೊಡುಗೆಯನ್ನ ಕೊಡ್ತಾ ಇರ್ತಕ್ಕಂತಹ ಜಿಲ್ಲೆ ಇದು. ಹಾಗೇನೆ ಕೃಷಿ ಮತ್ತು ತೋಟಗಾರಿಕೆಗೆ ಪ್ರಸಿದ್ಧಿಯಾಗಿದೆ ಈ ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನೆಕ್ಸ್ಟ್ 6ನೇದು ಬೆಳಗಾವಿ ಜಿಲ್ಲೆ. ಈ ಬೆಳಗಾವಿ ಜಿಲ್ಲೆ 2ನೇ ಶತಮಾನದ ಪ್ರಾಚೀನ ಇತಿಹಾಸವನ್ನ ಒಳಗೊಂಡಿರ್ತಕ್ಕಂತಹ ಜಿಲ್ಲೆ ಇದು. ಬೆಳಗಾವಿ ಜಿಲ್ಲೆ 2ನೇ ಶತಮಾನದ ಇತಿಹಾಸವನ್ನ ಒಳಗೊಂಡಿರ್ತಕ್ಕಂತಹ ಜಿಲ್ಲೆ ಯಾವುದು ಅಂದ್ರೆ ಅದು ಬೆಳಗಾವಿ ಜಿಲ್ಲೆ. ಈ ಬೆಳಗಾವಿ ಜಿಲ್ಲೆ ಶ್ರೀಮಂತ ಸಂಸ್ಕೃತಿಯ ನಗರವಾಗಿದೆ. ಬೆಳಗಾವಿ ಜಿಲ್ಲೆ ಶ್ರೀಮಂತ ಸಂಸ್ಕೃತಿಯ ನಗರವಾಗಿದೆ. ಇದು 5 ವೈದ್ಯಕೀಯ ಕಾಲೇಜುಗಳನ್ನ ಒಳಗೊಂಡಿದೆ, 5 ಇಂಜಿನಿಯರಿಂಗ್ ಕಾಲೇಜುಗಳನ್ನ ಒಳಗೊಂಡಿದೆ, ಹಾಗೆ ದಂತ ವೈದ್ಯಕೀಯ ಕಾಲೇಜುಗಳನ್ನ ಕೂಡ ಒಳಗೊಂಡಿದೆ.
ಅದಷ್ಟೇ ಅಲ್ಲ, ಇಲ್ಲಿ ಗೋಕಾಕ್ ಜಲಪಾತ ಇದೆ, ಹಾಗೇನೆ ಇಂಡೆಲ್ಗಾ ಜೈಲು ಇದೆ. 1880ಕ್ಕೂ ಮೊದಲೇ ಕಟ್ಟಿದಂತಹ ಜೈಲು, ಇಂಡೆಲ್ಗಾ ಜೈಲು ಇರುವಂತಹದ್ದು ಎಲ್ಲಿ ಅಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ. ನೋಡಿದ್ವಲ್ಲ, ಬೆಳಗಾವಿ ಎಷ್ಟೊಂದು ಇಷ್ಟವಾದಂತಹ ಒಂದು ಜಾಗ. ಬೆಳಗಾವಿ ಜನಗಳಿಗಷ್ಟೇ ಅಲ್ಲ, ಕರ್ನಾಟಕದ ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂತಹ ಜಿಲ್ಲೆ ಬೆಳಗಾವಿ ಜಿಲ್ಲೆ. 2ನೇ ಶತಮಾನದ ಇತಿಹಾಸವನ್ನ ಒಳಗೊಂಡಿದೆ ಈ ಒಂದು ಜಿಲ್ಲೆ. ಶ್ರೀಮಂತ ಸಂಸ್ಕೃತಿಯನ್ನ ಒಳಗೊಂಡಿದೆ. 5 ಇಂಜಿನಿಯರಿಂಗ್ ಕಾಲೇಜುಗಳನ್ನ, 5 ವೈದ್ಯಕೀಯ ಕಾಲೇಜುಗಳನ್ನ ಒಳಗೊಂಡಿದೆ. ದಂತ ವೈದ್ಯಕೀಯ ಕಾಲೇಜುಗಳನ್ನ ಒಳಗೊಂಡಿದೆ. ಇಲ್ಲಿ ಗೋಕಾಕ್ ಜಲಪಾತ ಹರಿಯುತ್ತೆ, ಹಾಗೇನೆ ಐಂಡಲ್ಗಾ ಜೈಲು ಇರುವಂತಹದ್ದು ಕೂಡ ಈ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ. ನಂತರ 7ನೆಯ ಕರ್ನಾಟಕದ ಜಿಲ್ಲೆ ವಿಜಯಪುರ. ಈ ವಿಜಯಪುರ ಜಿಲ್ಲೆಯು ಐತಿಹಾಸಿಕ ಸ್ಥಳಗಳಿಂದ ಕೂಡಿದೆ. ನೋಡಿ, ವಿಜಯಪುರ ಜಿಲ್ಲೆ ಐತಿಹಾಸಿಕ ಸ್ಥಳಗಳಿಂದ ಕೂಡಿದೆ. ಹಾಗೇನೆ 10-11ನೇ ಶತಮಾನದಲ್ಲಿ ಕಲ್ಯಾಣಿ ಚಾಳುಕ್ಯರಿಂದ ಸ್ಥಾಪಿತವಾದ ಈ ನಗರ 13ನೇ ಶತಮಾನದಲ್ಲಿ ದೆಹಲಿಯ ಖಿಲ್ಜಿ ಸುಲ್ತಾನರ ಕೈಯಲ್ಲಿತ್ತು. ಇದನ್ನ ಮೊದಲು ಬಿಜಾಪುರ ಅಂತ ಕರೀತಾ ಇದ್ರು. ನೋಡಿ, ವಿಜಯಪುರ ಅಥವಾ ಈ ಬಿಜಾಪುರ ಅಂತ ನಾವು ಏನ್ ಕರಿತೀವಿ, ಈ ಜಿಲ್ಲೆಯು ಐತಿಹಾಸಿಕ ಒಂದು ಸ್ಥಳಗಳನ್ನ ಒಳಗೊಂಡಿರ್ತಕ್ಕಂತಹ ಜಿಲ್ಲೆ. 10-11ನೇ ಶತಮಾನದಲ್ಲಿ ಕಲ್ಯಾಣಿ ಚಾಳುಕ್ಯರಿಂದ ಸ್ಥಾಪಿತವಾದಂತಹ ಈ ನಗರ 13ನೇ ಶತಮಾನದಲ್ಲಿ ದೆಹಲಿಯ ಖಿಲ್ಜಿ ಸುಲ್ತಾನರಿಗೆ ಸಿಕ್ಕಿತ್ತು, ಕೈಯಲ್ಲಿ ಇತ್ತು. ಇದನ್ನ ಮೊದಲು ಬಿಜಾಪುರ ಅಂತ ಕರೀತಾ ಇದ್ರು. ಇದಿಷ್ಟು ವಿಜಯಪುರದ ಬಗ್ಗೆ ವಿಶೇಷವಾದಂತಹ ವಿಚಾರಗಳು. ಇನ್ನು ನೆಕ್ಸ್ಟ್ ನಾವು ಕರ್ನಾಟಕದ ಮತ್ತೊಂದು ಪ್ರಸಿದ್ಧ ಜಿಲ್ಲೆ ಅಂದ್ರೆ ಅದು ಚಾಮರಾಜನಗರ. ಈ ಜಿಲ್ಲೆಯು ವಿಜಯ ಪಾರ್ಶ್ವನಾಥ ಬಸದಿ ಮತ್ತು ಜೈನ ದೇವಾಲಯಗಳನ್ನ ಒಳಗೊಂಡಿದೆ. ನೋಡಿ, ಚಾಮರಾಜನಗರದಲ್ಲಿ ನಾವು ವಿಜಯ ಪಾರ್ಶ್ವನಾಥ ಬಸದಿ ಮತ್ತು ಜೈನ ದೇವಾಲಯಗಳನ್ನ ಕಾಣಬಹುದು. ಅದಷ್ಟೇ ಅಲ್ಲ, ಇಲ್ಲಿ ಮಲೈ ಮಹದೇಶ್ವರ ಬೆಟ್ಟ ಭಕ್ತಾದಿಗಳ ಪವಿತ್ರ ಯಾತ್ರಾ ಕ್ಷೇತ್ರ ಕೂಡ. ಮಲೈ ಮಹದೇಶ್ವರನ ಭಕ್ತರು ನಮ್ಮ ಇಡೀ ಕರ್ನಾಟಕಾದ್ಯಂತ ಇದ್ದಾರೆ. ಅವರೆಲ್ಲರೂ ಕೂಡ ಇಲ್ಲಿಗೆ ಭೇಟಿಯನ್ನ ಕೊಡ್ತಾರೆ. ಯಾಕೆಂದ್ರೆ ಮಲೈ ಮಹದೇಶ್ವರನನ್ನ ದರ್ಶನ ಮಾಡ್ಕೊಳ್ಳೋದಿಕ್ಕೆ. ನೋಡಿ, ಚಾಮರಾಜನಗರ ಜಿಲ್ಲೆಯು ವಿಜಯ ಪಾರ್ಶ್ವನಾಥ ಬಸದಿ ಮತ್ತು ಜೈನ ದೇವಾಲಯಗಳನ್ನ ಒಳಗೊಂಡಿರುವಂತಹ ಒಂದು ಜಿಲ್ಲೆ. ಅದಷ್ಟೇ ಅಲ್ಲ, ಇಲ್ಲಿ ಶಿವನ ಭಕ್ತರು ಮಲೈ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾರೆ. ಇದೊಂದು ಯಾತ್ರಾ ಸ್ಥಳ ಕೂಡ ಕರ್ನಾಟಕದ್ದು. ನಂತರ 9ನೇಯದು ಚಿಕ್ಕಬಳ್ಳಾಪುರ ಜಿಲ್ಲೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಆಧುನಿಕ ಕೃಷಿ ಪ್ರದೇಶವಾಗಿದೆ. ಇದು ಆಧುನಿಕವಾಗಿ ಕೃಷಿಯಲ್ಲಿ ಏನೇನೆಲ್ಲ ಒಂದು ಶೋಧನೆಗಳು ಆಗ್ತಾ ಇದಾವೆ, ಕೃಷಿಯಲ್ಲಿ ಏನೇನೆಲ್ಲ ಹೊಸ ತಂತ್ರಜ್ಞಾನ ಬರ್ತಾ ಇದೆ, ಅದೆಲ್ಲವನ್ನು ಕೂಡ ಚಿಕ್ಕಬಳ್ಳಾಪುರ ತುಂಬಾನೇ ಚೆನ್ನಾಗಿ ಅಳವಡಿಸ್ಕೊಳ್ತಾ ಇದೆ. ಆ ಕಾರಣಕ್ಕೇನೆ ಇದನ್ನ ಆಧುನಿಕ ಕೃಷಿಯ ಪ್ರದೇಶ ಅಂತ ಕರೀತಾರೆ. ಈ ಜಿಲ್ಲೆಯು ರೇಷ್ಮೆ, ದ್ರಾಕ್ಷಿ ಮತ್ತು ತರಕಾರಿಗಳ ಉತ್ಪಾದನಾ ತಾಣ ಆಗಿದೆ. ನೋಡಿ, ಚಿಕ್ಕಬಳ್ಳಾಪುರ ರೇಷ್ಮೆ, ದ್ರಾಕ್ಷಿ, ತರಕಾರಿಗಳ ಉತ್ಪಾದನಾ ತಾಣ ಆಗಿದೆ. ಇದು ಪ್ರಸಿದ್ಧ ಇಂಜಿನಿಯರ್ ಆದಂತಹ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಹುಟ್ಟಿದಂತಹ ಜಾಗ. ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮಸ್ಥಳ ಈ ಒಂದು ಚಿಕ್ಕಬಳ್ಳಾಪುರ. ನೆಕ್ಸ್ಟ್ 10ನೇಯ ಕರ್ನಾಟಕದ ಪ್ರಸಿದ್ಧ ಜಿಲ್ಲೆ ಚಿಕ್ಕಮಗಳೂರು ಅಥವಾ ಚಿಕ್ಕಮಗಳೂರು ಅಂತ ಕರೀತಾ ಇದ್ರು. ಈಗ ಇದನ್ನ ಚಿಕ್ಕಮಗಳೂರು ಅಂತ ಕರೀತಾರೆ. ಇದೊಂದು ಕಾಫಿ ನಾಡು. ಇಲ್ಲಿ ಕಾಫಿ ತುಂಬಾ ಚೆನ್ನಾಗಿ ಬೆಳೀತಾರೆ. ಹಾಗೇನೆ ಚಾರಣ ಪ್ರಿಯರ ಮೆಚ್ಚಿನ ತಾಣ ಯಾವುದು? ಚಿಕ್ಕಮಗಳೂರು. ಇವೆರಡು ಸಾಕು. ಚಿಕ್ಕಮಗಳೂರು ನೆನ್ಪಿಟ್ಕೋಬೇಕು ಅಂದ್ರೆ ಇದೊಂದು ಕಾಫಿ ಹೆಚ್ಚಾಗಿ ಬೆಳೆಯುವಂತಹ ಒಂದು ಜಿಲ್ಲೆ. ಹಾಗೇನೆ ಚಾರಣ ಪ್ರಿಯರ ತಾಣ, ಮೆಚ್ಚಿನ ತಾಣ ಇದು ಕೂಡ. ನೆಕ್ಸ್ಟ್ ಚಿತ್ರದುರ್ಗ ಜಿಲ್ಲೆ. ಈ ಚಿತ್ರದುರ್ಗ ಜಿಲ್ಲೆಗಂತೂ ಶಿಲಾಯುಗದಷ್ಟು ಪುರಾತನ ಸ್ಥಳ ಚಿತ್ರದುರ್ಗದಲ್ಲಿ ಇದೆ. ಶಿಲಾಯುಗದಷ್ಟು ಪುರಾತನ ಸ್ಥಳ ಇದು ಚಿತ್ರದುರ್ಗ. ಕುತೂಹಲ ಮೂಡಿಸುವ ಸ್ಥಳ ಪುರಾಣಗಳು ಕೂಡ ನಮ್ಗೆ ಇಲ್ಲಿ ಲಭ್ಯವಾಗಿವೆ. ಶಿಲಾಯುಗದಷ್ಟು ಪುರಾತನ ಮನುಷ್ಯ ವಾಸಸ್ಥಾನದ ನೆಲೆಗಳು ಕೂಡ ನಮ್ಗಿಲ್ಲಿ ಸಿಕ್ಕಿವೆ. ಹಾಗೆಯೇ ಸಾವಿರಾರು ವರ್ಷಗಳ ನಾಗರಿಕತೆಗಳು, ಹಾಗೆ ನಾಗರಿಕತೆಗಳ ತವರು ಈ ಒಂದು ಜಿಲ್ಲೆ. ಅದಷ್ಟೇ ಅಲ್ಲ, ಪ್ರಾಚೀನತೆ ಹಾಗೂ ಆಧುನಿಕ ಕಲೆಗಳ ಸಮ್ಮಿಳನ ಇರ್ತಕ್ಕಂತಹ ಸ್ಥಳ ಇದಾಗಿದೆ. ಇಲ್ಲಿ ಬ್ರಹ್ಮಗಿರಿ, ಸಿದ್ದಾಪುರ, ಜಟಿಂಗ ರಾಮೇಶ್ವರ ಶಾಸನಗಳ ಮೂಲಕ ಅಶೋಕನ ಶಾಸನ ಲಿಖಿತ ಇತಿಹಾಸ ಹೊಂದಿರುವಂತಹ ಜಾಗ ಈ ಒಂದು
ಚಿತ್ರದುರ್ಗ ಕುತೂಹಲ ಮೂಡಿಸುವಂತಹ ಸ್ಥಳ ಪುರಾಣಗಳು ನಮ್ಗೆ ಇಲ್ಲಿ ಲಭ್ಯ ಆಗಿದೆ. ಹಾಗೆಯೇ ಶಿಲಾಯುಗದಷ್ಟು ಪುರಾತನ ಮನುಷ್ಯ ವಾಸಸ್ಥಾನದ ನೆಲೆಗಳು ಕೂಡ ನಮ್ಗೆ ಇಲ್ಲಿ ಸಿಕ್ಕಿದಾವೆ. ಅದಷ್ಟೇ ಅಲ್ಲ, ಸಾವಿರಾರು ವರ್ಷಗಳ ನಾಗರಿಕತೆಗಳ ತವರು ಅಂತ ಕೂಡ ಹೇಳ್ಬೋದು. ಪ್ರಾಚೀನತೆ ಮತ್ತು ಆಧುನಿಕತೆಗಳ ಸಮ್ಮಿಳನ ಸ್ಥಳ ಇದಾಗಿದೆ. ಪ್ರಾಚೀನ ಇತಿಹಾಸ ಹೊಂದಿದೆ, ಹಾಗೆ ಆಧುನಿಕತೆಯ ಒಂದು ಸಮ್ಮಿಳನ ಕೂಡ ಒಳಗೊಂಡಿದೆ. ಇಲ್ಲಿ ಬ್ರಹ್ಮಗಿರಿ, ಸಿದ್ದಾಪುರ, ಜಟಿಂಗ ರಾಮೇಶ್ವರ ಶಾಸನ ನಮ್ಗೆ ಸಿಕ್ಕಿದೆ. ಹಾಗೇನೆ ಅಶೋಕನ ಶಾಸನದ ಲಿಖಿತ ಇತಿಹಾಸ ಕೂಡ ಒಳಗೊಂಡಿದೆ ಚಿತ್ರದುರ್ಗ ಜಿಲ್ಲೆ. ನೆಕ್ಸ್ಟ್ ಬಂದು ದಕ್ಷಿಣ ಕನ್ನಡ ಜಿಲ್ಲೆ. ಕರ್ನಾಟಕದ ಮತ್ತೊಂದು ಪ್ರಮುಖ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ. ಶೈಕ್ಷಣಿಕ ಚಟುವಟಿಕೆಗಳ ಕೇಂದ್ರ ಈ ದಕ್ಷಿಣ ಕನ್ನಡ ಜಿಲ್ಲೆ. ಶೈಕ್ಷಣಿಕ ಚಟುವಟಿಕೆಗಳ ಕೇಂದ್ರ, ಪ್ರಸಿದ್ಧ ಶೈಕ್ಷಣಿಕ ತಾಣಗಳು ಇಲ್ಲಿ ಒಳಗೊಂಡಿದೆ. ಅದಷ್ಟೇ ಅಲ್ಲ, ಮಂಗಳೂರು ಬೀಚ್ ಪ್ರಸಿದ್ಧ ಯಾತ್ರಾ ಸ್ಥಳ ಇಲ್ಲಿ. ಮಂಗಳೂರು ಬೀಚ್ಗೆ ನಾವೆಲ್ಲ ಹೋಗ್ತೀವಿ. ಇದು ದಕ್ಷಿಣ ಕನ್ನಡದಲ್ಲಿ ಇರುವಂತಹ ಒಂದು ಸ್ಥಳ. ಇನ್ನು ನೆಕ್ಸ್ಟ್ ದಾವಣಗೆರೆ ಜಿಲ್ಲೆ. ಈ ದಾವಣಗೆರೆ ಬೆಣ್ಣೆ ದೋಸೆ ಎಲ್ರಿಗೂ ಗೊತ್ತಲ್ವಾ. ದಾವಣಗೆರೆ ಬೆಣ್ಣೆ ದೋಸೆ ಅಂದ್ರೆ ತುಂಬಾನೇ ಇಷ್ಟಪಟ್ಟು ಎಲ್ಲರೂ ಕೂಡ ಸವಿತಾರೆ. ಈ ಜಿಲ್ಲೆ ಜೆ.ಎಚ್. ಪಟೇಲ್ ದಾವಣಗೆರೆಯನ್ನ ಸ್ವತಂತ್ರ ಜಿಲ್ಲೆಯಾಗಿ ಪರಿವರ್ತನೆ ಮಾರ್ಪಡಿಸ್ತಾರೆ. ಇದಕ್ಕೂ ಮೊದಲು ಇದು ಚಿತ್ರದುರ್ಗ ಜಿಲ್ಲೆಯ ಒಂದು ತಾಲೂಕು ಕೇಂದ್ರ ಆಗಿತ್ತು. ನೋಡಿ, ಇತ್ತೀಚೆಗೆ ಇದನ್ನ ಜಿಲ್ಲಾ ಕೇಂದ್ರ ಅಂತ ಘೋಷಣೆ ಮಾಡಿದ್ದಾರೆ. ಆದ್ರೆ ಇದನ್ನ ಜೆ.ಎಚ್. ಪಟೇಲ್ ದಾವಣಗೆರೆಯನ್ನ ಸ್ವತಂತ್ರ ಜಿಲ್ಲೆಯನ್ನಾಗಿ ಪರಿವರ್ತಿಸ್ತಾರೆ. ಇದಕ್ಕೆ ಮೊದಲು ಇದನ್ನ ಚಿತ್ರದುರ್ಗ ಜಿಲ್ಲೆಯ ತಾಲೂಕು ಇದು ಆಗಿತ್ತು. ಬೆಣ್ಣೆ ದೋಸೆಗೆ ಪ್ರಸಿದ್ಧಿಯಾಗಿರುವಂತಹ ಈ ಜಿಲ್ಲೆ ಕಾಟನ್ ಮಿಲ್ಗೂ ಕೂಡ ಪ್ರಸಿದ್ಧಿಯಾಗಿದೆ. ಅದಷ್ಟೇ ಅಲ್ಲ, ಈ ಜಿಲ್ಲೆ ಕಾಟನ್ ಮಿಲ್ಗೆ ಪ್ರಸಿದ್ಧಿ ಅಷ್ಟೇ ಅಲ್ಲ, ಕ್ವಿಟ್ ಇಂಡಿಯಾ ಚಳುವಳಿ ಕೂಡ ಇಲ್ಲಿ ನಡೆಯಿತು. ಕ್ವಿಟ್ ಇಂಡಿಯಾ ಚಳುವಳಿ ಇಲ್ಲಿ ವಿಭಿನ್ನ ರೂಪವನ್ನ ಪಡ್ಕೊಳ್ಳುತ್ತೆ, ವಿಭಿನ್ನವಾಗಿ ನಡೆಯುತ್ತೆ. ಈ ನಗರ ಇಂದು ಶರವೇಗದಲ್ಲಿ ಬೆಳೀತಾ ಇರ್ತಕ್ಕಂತಹ ಒಂದು ಜಿಲ್ಲಾ ಕೇಂದ್ರ. ಇದು ದಾವಣಗೆರೆ ಬಗ್ಗೆ ಇರ್ತಕ್ಕಂತಹ ಒಂದು ವಿಶೇಷವಾದಂತಹ ಮಾಹಿತಿ ಅಂತ ಹೇಳ್ಬೋದು. ಇನ್ನು ನಂತರ ಬಂದು ಧಾರವಾಡ. ಈ ಧಾರವಾಡ ಜಿಲ್ಲೆ ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯವನ್ನ ಒಳಗೊಂಡಿದೆ. ಧಾರವಾಡ ಜಿಲ್ಲೆ ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾಲಯವನ್ನ ಒಳಗೊಂಡಿದೆ. ಹತ್ತಿ, ಹೈಬ್ರಿಡ್ ಅಷ್ಟೇ ಅಲ್ಲ, ನಂತರ ವಿವಿಧ ಬೆಳೆಗಳ ತವರೂರು ಕೂಡ ಆಗಿದೆ ಇದು. ಚೆನ್ನ, ಸೋಯಾ, ಕಡಲೆ ಬೀಜ ಇಲ್ಲಿನ ಪ್ರಸಿದ್ಧ ಬೆಳೆಗಳು. ಅದಷ್ಟೇ ಅಲ್ಲ, ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದಂತಹ ದ.ರಾ. ಬೇಂದ್ರೆಯವರ ಜನ್ಮಸ್ಥಳವಾದ ಇಲ್ಲಿ ಅಮೃತೇಶ್ವರ ದೇವಾಲಯ ಇದೆ. ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದಂತಹ ದ.ರಾ. ಬೇಂದ್ರೆಯವರು ಹುಟ್ಟಿದ್ದು ಎಲ್ಲಿ ಅಂದ್ರೆ ಧಾರವಾಡ ಜಿಲ್ಲೆಯಲ್ಲಿ. ಈ ಧಾರವಾಡ ಜಿಲ್ಲೆಯಲ್ಲಿ ಅಮೃತೇಶ್ವರ ದೇವಾಲಯ ಕೂಡ ಇದೆ. ಇನ್ನು ನೆಕ್ಸ್ಟ್ ಕರ್ನಾಟಕದ ಮತ್ತೊಂದು ಪ್ರಸಿದ್ಧ ಜಿಲ್ಲೆ ಗದಗ. ಪ್ರಾಚೀನ ಕಾಲದಿಂದಲೂ ಕೂಡ ಈ ಗದಗ ಜಿಲ್ಲೆ ಕಲೆ, ಸಾಹಿತ್ಯ, ಸಂಸ್ಕೃತಿ, ಆಧ್ಯಾತ್ಮಗಳ ಕ್ಷೇತ್ರ ಆಗಿದೆ. ಅಷ್ಟೇ ಅಲ್ಲ, ನಿಸರ್ಗ ಸೌಂದರ್ಯದ ನೆಲೆವೀಡು ಆಗಿದೆ ಈ ಒಂದು ಗದಗ. ಅಷ್ಟೇ ಅಲ್ಲ, ನರಗುಂದ ಕೋಟೆಯು ಇಲ್ಲಿನ ಪ್ರಮುಖ ಆಕರ್ಷಣೆ. ಈ ಸ್ಥಳವು ಮೊದಲು ಚಾಳುಕ್ಯರ ಆಳ್ವಿಕೆಯಲ್ಲಿ ಇತ್ತು. ನೋಡೋದಲ್ಲ, ಗದಗ ಜಿಲ್ಲೆ ಸಾಹಿತ್ಯ, ಪ್ರಾಚೀನ ಕಾಲದಿಂದಲೂ ಕೂಡ ಇಲ್ಲಿ ಸಾಹಿತ್ಯ, ಕಲೆ, ಸಂಸ್ಕೃತಿ, ಆಧ್ಯಾತ್ಮಗಳ ಕ್ಷೇತ್ರ ಅನ್ನೋ ಒಂದು ಹೆಸರನ್ನ ಪಡ್ಕೊಂಡಿದೆ. ಹಾಗೇನೆ ಇದೊಂದು ನಿಸರ್ಗ ಸೌಂದರ್ಯದ ನೆಲೆವೀಡು ಕೂಡ ಹೌದು. ಇಲ್ಲಿ ನರಗುಂದ ಕೋಟೆ ಹೆಚ್ಚು ಪ್ರಮುಖ ಆಕರ್ಷಣೆಯ ಕೇಂದ್ರ ಆಗಿದೆ. ಈ ಸ್ಥಳವು ಮೊದಲು ಚಾಳುಕ್ಯರ ಕೈಯಲ್ಲಿ ಇತ್ತು, ಚಾಳುಕ್ಯರ ಆಳ್ವಿಕೆಯಲ್ಲಿ ಇತ್ತು. ಅವರ ಒಂದು ಆಳ್ವಿಕೆಯ ಒಂದು ಜಾಗ ಆಗಿತ್ತು ಇದು. ನೆಕ್ಸ್ಟ್ 16ನೆಯ ಕರ್ನಾಟಕದ ಜಿಲ್ಲೆ ಬಂದು ಕಲಬುರ್ಗಿ. ಕಲಬುರ್ಗಿ ಯಾವುದಕ್ಕೆ ಪ್ರಸಿದ್ಧಿ? ತೊಗರಿ ಬೆಳೆಗೆ ಪ್ರಸಿದ್ಧವಾದಂತಹ ಜಿಲ್ಲೆ. ಈ ಸ್ಥಳ ಸುಣ್ಣದ ಕಲ್ಲಿನ ನಿಕ್ಷೇಪಗಳನ್ನ ಕೂಡ ಹೆಚ್ಚಾಗಿ ಒಳಗೊಂಡಿದೆ. ಅದಷ್ಟೇ ಅಲ್ಲ, ಕಲಬುರ್ಗಿ ಕೋಟೆ 1347ರಲ್ಲಿ ನಿರ್ಮಿಸಲಾಗಿದೆ. 1347ರಲ್ಲಿ ಕಲಬುರ್ಗಿ ಕೋಟೆಯನ್ನ ನಿರ್ಮಿಸಲಾಗಿದೆ. ಪ್ರಸ್ತುತ ಈ ಒಂದು ಕಲಬುರ್ಗಿ 11 ತಾಲೂಕುಗಳನ್ನ ಒಳಗೊಂಡಿದೆ ಕಲಬುರ್ಗಿ ಜಿಲ್ಲೆ. ನಂತರ ಹಾಸನ, 17ನೆಯ ಕರ್ನಾಟಕದ ಜಿಲ್ಲೆ ಹಾಸನ. ದಕ್ಷಿಣ ಭಾರತದ ವಿಸ್ತಾರ ಆಳ್ವಿಕೆಯನ್ನೊಳಗೊಂಡ ಮತ್ತು ಬಲಿಷ್ಠ ಸಾಮ್ರಾಜ್ಯಗಳಲ್ಲಿ ಒಂದಾಗಿದ್ದಂತಹ ಹೊಯ್ಸಳರು ತಮ್ಮ ಆಳ್ವಿಕೆಯ ಉತ್ತುಂಗದಲ್ಲಿ ಹಾಸನ ಜಿಲ್ಲೆಯ ಆಡಳಿತ ಕೇಂದ್ರವನ್ನ ಸ್ಥಾಪಿಸಿಕೊಂಡಿದ್ರು. ಬೇಲೂರಿನ ಗೊಮ್ಮಟೇಶ್ವರ ದೇವಾಲಯ ವಿಶ್ವ ಪ್ರಸಿದ್ಧವಾಗಿದೆ, ನಮ್ಗೆಲ್ಲ ಗೊತ್ತಿರೋ ಹಾಗೆ. ಹೀಗೆ ಹಾಸನ ಜಿಲ್ಲೆ ಕೂಡ ಕರ್ನಾಟಕದಲ್ಲಿ ಪ್ರಮುಖ ಜಿಲ್ಲೆ. ನೋಡಿ, ಹಾಸನ ದಕ್ಷಿಣ ಭಾರತದ ವಿಸ್ತಾರ ಆಳ್ವಿಕೆಯನ್ನೊಳಗೊಂಡ ಮತ್ತು ಬಲಿಷ್ಠ ಸಾಮ್ರಾಜ್ಯಗಳಲ್ಲಿ
ಒಂದಾದಂತಹ ಹೊಯ್ಸಳರು ತಮ್ಮ ಆಳ್ವಿಕೆಯ ಉತ್ತುಂಗದಲ್ಲಿ ಹಾಸನ ಜಿಲ್ಲೆಯನ್ನ ಆಡಳಿತ ಕೇಂದ್ರವನ್ನಾಗಿ ಮಾಡಿಕೊಂಡಿದ್ರು. ಅದಷ್ಟೇ ಅಲ್ಲ, ಬೇಲೂರಿನ ಗೊಮ್ಮಟೇಶ್ವರ ದೇವಾಲಯ ವಿಶ್ವ ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ. ಇದು ಇರುವಂತಹದ್ದು ಹಾಸನ ಜಿಲ್ಲೆಯಲ್ಲಿ. ನೆಕ್ಸ್ಟ್ ಹಾವೇರಿ ಜಿಲ್ಲೆ, ಕರ್ನಾಟಕದ 18ನೇ ಜಿಲ್ಲೆ ಹಾವೇರಿ. ಸಂತ ಶಿಶುನಾಳ ಶರೀಫರ ಮತ್ತು ಕನಕದಾಸರ ಸರ್ವಜ್ಞ ಕವಿಯ ಹಾಗೆಯೇ ಹಾನಗಲ್ ಶಿವಕುಮಾರ್ ಶಿವಯೋಗಿಗಳ ಗಾನಯೋಗಿ ಪಂಚಾಕ್ಷರ ಗವಾಯಿಗಳ ಜ್ಞಾನಪೀಠ ಪ್ರಶಸ್ತಿ ವಿಜೇತ ವಿ.ಕೃ. ಗೋಕಾಕರು ಜನಿಸಿದಂತಹ ಹೆಮ್ಮೆಯ ಜಿಲ್ಲೆ ನಮ್ಮ ಹಾವೇರಿ ಜಿಲ್ಲೆ. ನೋಡಿ, ಹಾವೇರಿ ಜಿಲ್ಲೆಯಲ್ಲಿ ಸಂತ ಶಿಶುನಾಳ ಶರೀಫರು ಜನಿಸ್ತಾರೆ, ಕನಕದಾಸರು ಜನಿಸಿದ್ದು ಇಲ್ಲಿ, ಸರ್ವಜ್ಞ ಕವಿ ಜನಿಸಿದ್ದು ಇಲ್ಲಿ, ಹಾನಗಲ್ ಶಿವಕುಮಾರ್ ಅವರು ಜನಿಸಿದ್ದು ಇಲ್ಲಿ, ಶಿವಯೋಗಿಗಳು ಜನಿಸಿದ್ದ ನಾಡು ಇದು. ಹಾಗೆ ಗಾನಯೋಗಿ ಪಂಚಾಕ್ಷರ ಗವಾಯಿಗಳ ಒಂದು ತವರೂರು, ಗಾನಯೋಗಿ ಪಂಚಾಕ್ಷರ ಗವಾಯಿಗಳು ಜನಿಸಿದಂತಹ ನಾಡು. ಹಾಗೆಯೇ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದಂತಹ ವಿ.ಕೃ. ಗೋಕಾಕರು ಜನಿಸಿದಂತಹ ಹೆಮ್ಮೆಯ ಜಿಲ್ಲೆ ನಮ್ಮ ಹಾವೇರಿ ಜಿಲ್ಲೆ. ನೆಕ್ಸ್ಟ್ ಕೊಡಗು ಜಿಲ್ಲೆ, ಕರ್ನಾಟಕದ 19ನೆಯ ಜಿಲ್ಲೆ ಕೊಡಗು ಜಿಲ್ಲೆ. ಕೊಡಗು ಕರ್ನಾಟಕದ ಜೀವನದಿ ಕಾವೇರಿಯ ಉಗಮ ಸ್ಥಳವನ್ನ ಒಳಗೊಂಡಿದೆ. ನೋಡಿ, ಕರ್ನಾಟಕದ ಜೀವನದಿ ಉಗಮವಾಗುವಂತಹ ಸ್ಥಳ ಯಾವುದು ಅಂದ್ರೆ ಕೊಡಗು ಜಿಲ್ಲೆ. ಹಾಗೇನೆ ಜುಲೈ ಮತ್ತು ಆಗಸ್ಟ್ ನಲ್ಲಿ ಮಳೆಯ ತೀವ್ರತೆ ಅಧಿಕವಾಗಿರುವಂತಹ ಜಿಲ್ಲೆ ಈ ಒಂದು ಕೊಡಗು ಜಿಲ್ಲೆ. ಲಕ್ಷ್ಮಣ ತೀರ್ಥದ ಉಗಮ ಸ್ಥಾನ ಕೊಡಗು ಜಿಲ್ಲೆ ಆಗಿದೆ. ನೋಡಿ, ಕರ್ನಾಟಕದ ಜೀವನದಿ ಇಲ್ಲಿ ಹರಿಯುತ್ತೆ. ಹಾಗೆ ಕಾವೇರಿಯ ಉಗಮ ಸ್ಥಳ ಕೊಡಗು ಆಗಿದೆ. ಹಾಗೇನೆ ಆಗಸ್ಟ್ ನಲ್ಲಿ ಮಳೆಯ ತೀವ್ರತೆಯಿಂದಾಗಿ ಇಲ್ಲಿ ಅಧಿಕವಾಗುವಂತಹ ಆ ಒಂದು ಮಳೆಯ ತೀವ್ರತೆ ಹೆಚ್ಚಾಗಿರುವಂತಹ ಜಿಲ್ಲೆ ಇದು. ಹಾಗೇನೆ ಲಕ್ಷ್ಮಣ ತೀರ್ಥದ ಉಗಮ ಸ್ಥಾನ ಕೊಡಗು ಜಿಲ್ಲೆ ಆಗಿದೆ. ಇದು ಕೊಡಗು ಜಿಲ್ಲೆಯ ಬಗ್ಗೆ ವಿಶೇಷ ಮಾಹಿತಿ. ಇನ್ನು ಕರ್ನಾಟಕದ 20ನೇ ಜಿಲ್ಲೆ ಅಂದ್ರೆ ಕೋಲಾರ ಜಿಲ್ಲೆ. ಚಿನ್ನದ ನಾಡು ಕೋಲಾರ ಕರ್ನಾಟಕದ 20ನೆಯ ಜಿಲ್ಲೆ. ಇಲ್ಲಿಯ ಚಿನ್ನದ ಗಣಿಗಾರಿಕೆ ವಿಶ್ವ ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ. ಅದಷ್ಟೇ ಅಲ್ಲ, ರೇಷ್ಮೆಯ ನಾಡು, ಹೈನುಗಾರಿಕೆಯ ನಾಡು. ಕೋಲಾರ ಪಾಲಾರ್ ನದಿಯ ಉಗಮ ಸ್ಥಾನ ಕೂಡ ಆಗಿದೆ. ಈ ಜಿಲ್ಲೆ 5 ತಾಲೂಕುಗಳನ್ನ ಒಳಗೊಂಡಿದೆ. ನೋಡಿ, ಕೋಲಾರ ಜಿಲ್ಲೆ ಚಿನ್ನದ ಗಣಿಗಾರಿಕೆಗೆ ವಿಶ್ವ ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ. ಇದನ್ನ ರೇಷ್ಮೆಯ ನಾಡು ಅಂತಾರೆ, ಹೈನುಗಾರಿಕೆಯ ನಾಡು ಅಂತಾರೆ. ಕೋಲಾರ ಪಾಲಾರ್ ನದಿಯ ಉಗಮ ಸ್ಥಾನ ಆಗಿದೆ. ಹಾಗೆ ಈ ಜಿಲ್ಲೆ 5 ತಾಲೂಕುಗಳನ್ನ ಕೂಡ ಒಳಗೊಂಡಿದೆ. ಇದು ಕೋಲಾರ ಜಿಲ್ಲೆ. ನೆಕ್ಸ್ಟ್ ಕೊಪ್ಪಳ ಜಿಲ್ಲೆ, ಕರ್ನಾಟಕದ 21ನೆಯ ಜಿಲ್ಲೆ ಕೊಪ್ಪಳ ಜಿಲ್ಲೆ. 3 ಬೆಟ್ಟಗಳಿಂದ ಆವೃತವಾಗಿರುವಂತಹ ಈ ಜಿಲ್ಲೆ ಗವಿ ಮಠವು ಇಲ್ಲಿನ ಪ್ರಮುಖ ಆಕರ್ಷಣೆ. ವಿಜಯನಗರ ರಾಜವಂಶದ ಮೊದಲ ರಾಜಧಾನಿಯಾಗಿತ್ತು. ಈ ಜಿಲ್ಲೆ 4 ತಾಲೂಕುಗಳನ್ನ ಒಳಗೊಂಡಿದೆ. ನೋಡಿ, ಕೊಪ್ಪಳ ಜಿಲ್ಲೆ ಬಂದು 3 ಬೆಟ್ಟಗಳಿಂದ ಆವೃತವಾಗಿದೆ. ಇಲ್ಲಿನ ಗವಿ ಮಠವು ಪ್ರಮುಖ ಆಕರ್ಷಣೆ. ವಿಜಯನಗರ ರಾಜವಂಶದ ಮೊದಲ ರಾಜಧಾನಿಯಾಗಿತ್ತು ಇದು. ವಿಜಯನಗರದ ಅರಸರು ಇದನ್ನ ಮೊದಲು ರಾಜಧಾನಿಯನ್ನಾಗಿ ಮಾಡ್ಕೊಂಡಿದ್ರು. ಅದಷ್ಟೇ ಅಲ್ಲ, ಇಲ್ಲಿ 4 ತಾಲೂಕುಗಳನ್ನ ಒಳಗೊಂಡಿದೆ. ಎಲ್ಲಿ ಕೊಪ್ಪಳ ಜಿಲ್ಲೆ 4 ತಾಲೂಕುಗಳನ್ನ ಒಳಗೊಂಡಿದೆ. ನಂತರ 22ನೆಯ ಕರ್ನಾಟಕದ ಜಿಲ್ಲೆ ಮಂಡ್ಯ ಜಿಲ್ಲೆ. ಮಂಡ್ಯ ಜಿಲ್ಲೆ ಅನೇಕ ದಂತಕಥೆಗಳನ್ನ ಒಳಗೊಂಡಿದೆ. ಅನೇಕ ದಂತಕಥೆಗಳು ಮಂಡ್ಯ ಜಿಲ್ಲೆಯನ್ನ ವಿವರಿಸ್ತವೆ. ಕೃತಯುಗದಲ್ಲಿ ವೇದಾರಣ್ಯ ಹಾಗೇನೆ ಕೃತಯುಗದಲ್ಲಿ ವೇದಾರಣ್ಯ ಹಾಗೆ ವಿಷ್ಣು ಪುರಾಣ, ಕೃತಯುಗದಲ್ಲಿ ವಿಷ್ಣು ಪುರಾಣ ಎಂದು ತಿಳಿಯಲ್ಪಟ್ಟಿದೆ. ಅದಷ್ಟೇ ಅಲ್ಲ, ಇಲ್ಲಿ ಕಬ್ಬು, ಭತ್ತ ಇಲ್ಲಿಯ ಪ್ರಮುಖ ಬೆಳೆಗಳು. ಕರ್ನಾಟಕದ ಸಕ್ಕರೆ ಕಣಜ ಮಂಡ್ಯ ಜಿಲ್ಲೆ. ನೋಡಿ, ಮಂಡ್ಯ ಅನೇಕ ದಂತಕಥೆಗಳು ಕೂಡ ಈ ಸ್ಥಳವನ್ನ ವಿವರಿಸ್ತವೆ. ಕೃತಯುಗದಲ್ಲಿ ವೇದಾರಣ್ಯ ಹಾಗೆ ಕೃತಯುಗದಲ್ಲಿ ವಿಷ್ಣು ಪುರಾಣ ಎಂದು ತಿಳಿಯಲ್ಪಟ್ಟಿದೆ. ಅಲ್ಲೂ ಕೂಡ ಮಂಡ್ಯದ ಬಗ್ಗೆ ಉಲ್ಲೇಖಗಳು ಸಿಗುತ್ತವೆ. ಅದಷ್ಟೇ ಅಲ್ಲ, ಕಬ್ಬು, ಭತ್ತ ಇಲ್ಲಿಯ ಪ್ರಮುಖ ಬೆಳೆಗಳಾಗಿವೆ. ಇದು ಕರ್ನಾಟಕದ ಸಕ್ಕರೆಯ ಕಣಜ. ನೆಕ್ಸ್ಟ್ ಮೈಸೂರು, ನಮ್ಮ ಹೆಮ್ಮೆಯ ಮೈಸೂರು. ಇಲ್ಲಿ ರೇಷ್ಮೆ ಫ್ಯಾಕ್ಟರಿ ಇದೆ. ಹಾಗೆ ಶ್ರೀಗಂಧದ ಮರಗಳು, ಬೀಟೆ ಮರದ ಕಲಾಕೃತಿಗಳು ಕೂಡ ಪ್ರಮುಖ ಆಕರ್ಷಣೆ. ಇನ್ನು ಮೈಸೂರು ತನ್ನ ಹಳೆಯ ಸೊಗಡನ್ನ ಉಳಿಸ್ಕೊಂಡಿದೆ. ಆ ರೀತಿಯಲ್ಲೂ ಕೂಡ ಇದು ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ.
ನೋಡಿ, ಮೈಸೂರು ಅಂದ ತಕ್ಷಣ ನಮ್ಗೆ ನೆನಪಿಗೆ ಬರುವಂತಹದ್ದು ಅಲ್ಲಿನ ರೇಷ್ಮೆ ಫ್ಯಾಕ್ಟರಿ ಇರ್ಬೋದು, ಅಥವಾ ಶ್ರೀಗಂಧದ ಮರಗಳಿರ್ಬೋದು, ಅಥವಾ ಬೀಟೆ ಮರದ ಕಲಾಕೃತಿಗಳಿರ್ಬೋದು. ಇವೆಲ್ಲವೂ ಕೂಡ ಇಲ್ಲಿಯ ಒಂದು ಪ್ರಮುಖ ಆಕರ್ಷಣೆ ಅಂತ ಹೇಳ್ಬೋದು. ಇನ್ನು ಮೈಸೂರು ಇನ್ನೇನಕ್ಕೆ ಪ್ರಸಿದ್ಧ ಅಂದ್ರೆ ಇದು ತನ್ನ ಹಳೆಯ ಸೊಗಡನ್ನ ಉಳಿಸ್ಕೊಂಡಿದೆ. ಆ ರೀತಿಯಾಗಲು ಕೂಡ ಮೈಸೂರು ತುಂಬಾನೇ ಪ್ರಸಿದ್ಧ. ಇನ್ನು ನೆಕ್ಸ್ಟ್ 24ನೇ ಕರ್ನಾಟಕದ ಜಿಲ್ಲೆ ರಾಯಚೂರು ಜಿಲ್ಲೆ. ರಾಯಚೂರು ಜಿಲ್ಲೆಯನ್ನ ಬಹುಮನಿ ಸುಲ್ತಾನರು, ವಿಜಯನಗರದ ಅರಸರು, ಹಾಗೆ ಬಿಜಾಪುರದ ಆದಿಲ್ ಶಾಹಿಗಳು, ಹೈದರಾಬಾದಿನ ನಿಜಾಮರ ಆಳ್ವಿಕೆಯ ಸ್ಥಳ ಈ ಒಂದು ರಾಯಚೂರು ಬಹುಮನಿ ಸುಲ್ತಾನರು, ವಿಜಯನಗರದ ಅರಸರು, ಬಿಜಾಪುರದ ಆದಿಲ್ ಶಾಹಿಗಳು, ಹೈದರಾಬಾದಿನ ನಿಜಾಮರ ಆಳ್ವಿಕೆಯ ಸ್ಥಳ ಇದು ಆಗಿದೆ. ಅದಷ್ಟೇ ಅಲ್ಲ, ಇಲ್ಲಿಯ ರಾಯಚೂರು ಕೋಟೆ ಪ್ರಮುಖ ಆಕರ್ಷಣೆ ಸ್ಥಳ ಕೂಡ ಆಗಿದೆ. ನೋಡಿ, ರಾಯಚೂರು ಬಹುಮನಿ ಸುಲ್ತಾನರ, ವಿಜಯನಗರದ ಅರಸರ, ಬಿಜಾಪುರದ ಆದಿಲ್ ಶಾಹಿಗಳ, ಹೈದರಾಬಾದಿನ ನಿಜಾಮರ ಆಳ್ವಿಕೆಯ ಸ್ಥಳ ಇದು. ಅದಷ್ಟೇ ಅಲ್ಲ, ಇಲ್ಲಿಯ ರಾಯಚೂರು ಕೋಟೆ ಪ್ರಮುಖ ಆಕರ್ಷಣೀಯ ಸ್ಥಳ ಕೂಡ ಆಗಿದೆ. ನೆಕ್ಸ್ಟ್ ರಾಮನಗರ ಜಿಲ್ಲೆ. ಕರ್ನಾಟಕದ 25ನೆಯ ಜಿಲ್ಲೆ ರಾಮನಗರ. ರೇಷ್ಮೆ ಕೃಷಿಗೆ ಹೆಸರುವಾಸಿಯಾದಂತಹ ಜಿಲ್ಲೆ ರಾಮನಗರ. ಅದಷ್ಟೇ ಅಲ್ಲ, ಸಿಲ್ಕ್ ಟೌನ್ ಅಥವಾ ಸಿಲ್ಕ್ ಸಿಟಿ ಎಂದು ಕೂಡ ಇದನ್ನ ಕರೀತಾರೆ. ನೆಕ್ಸ್ಟ್ 26ನೆಯ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ. ಶಿವಮೊಗ್ಗ ಜಿಲ್ಲೆಯ ವಿಶೇಷತೆ ಏನು ಅಂದ್ರೆ ಇಲ್ಲಿ ಕದಂಬರು, ಗಂಗರು, ಚಾಳುಕ್ಯರು, ರಾಷ್ಟ್ರಕೂಟರು, ಕೆಳದಿ ಮತ್ತು ವಿಜಯನಗರದ ರಾಜರು, ಭಾರತೀಯ ಶ್ರೇಷ್ಠ ರಾಜವಂಶಗಳು ಆಳಿದಂತಹ ನಾಡು ಶಿವಮೊಗ್ಗ ಜಿಲ್ಲೆ. ಇಲ್ಲಿ ಶಿವಪ್ಪ ನಾಯಕನ ಆಳ್ವಿಕೆಯಲ್ಲಿ ಉತ್ತುಂಗವನ್ನ ತಲುಪಿತ್ತು. ಹಾಗೆ ಮಲೆನಾಡಿನ ಒಂದು ಭಾಗವಾಗಿರುವಂತಹ ಶಿವಮೊಗ್ಗ ನಿಸರ್ಗ ಭರಿತವಾಗಿರತಕ್ಕಂತಹ ಒಂದು ಜಿಲ್ಲೆ. ನೋಡಿ, ಶಿವಮೊಗ್ಗ ಜಿಲ್ಲೆಯ ವಿಶೇಷತೆ ಏನು ಅಂದ್ರೆ ಕದಂಬರು, ಗಂಗರು, ಚಾಳುಕ್ಯರು, ರಾಷ್ಟ್ರಕೂಟರು, ಕೆಳದಿ ಮತ್ತು ವಿಜಯನಗರದ ಅರಸರು, ಭಾರತೀಯ ಶ್ರೇಷ್ಠ ರಾಜವಂಶಗಳು, ಈ ಎಲ್ಲಾ ಭಾರತೀಯ ಶ್ರೇಷ್ಠ ರಾಜವಂಶಗಳು ಆಳಿದಂತಹ ನಾಡು, ಭಾರತೀಯ ಶ್ರೇಷ್ಠ ರಾಜವಂಶಗಳು ಆಳಿದಂತಹ ನಾಡು ಶಿವಮೊಗ್ಗ. ಶಿವಪ್ಪ ನಾಯಕನ ಆಳ್ವಿಕೆಯಲ್ಲಿ ಇದು ಉತ್ತುಂಗವನ್ನ ಕೂಡ ತಲುಪಿತ್ತು. ಹಾಗೇನೆ ಮಲೆನಾಡಿನ ಒಂದು ಭಾಗವಾಗಿರುವಂತಹ ಶಿವಮೊಗ್ಗ ನಿಸರ್ಗ ಭರಿತವಾಗಿರ್ತಕ್ಕಂತಹ ಒಂದು ಜಿಲ್ಲೆ. ಇನ್ನು ನಂತರ 27ನೇ ಕರ್ನಾಟಕದ ಜಿಲ್ಲೆ ತುಮಕೂರು ಜಿಲ್ಲೆ. 300 ವರ್ಷಗಳ ಇತಿಹಾಸವನ್ನ ಹೊಂದಿರುವಂತಹ ತುಮಕೂರು ತೆಂಗು ಮತ್ತು ರಾಗಿ ಬೆಳೆಗೆ ಹೆಸರುವಾಸಿಯಾಗಿದೆ. ನೋಡಿ, 300 ವರ್ಷಗಳ ಇತಿಹಾಸವನ್ನ ಹೊಂದಿದೆ ಯಾವುದು? ತುಮಕೂರು ಜಿಲ್ಲೆ. ಈ ತುಮಕೂರು ಯಾವುದಕ್ಕೆ ಪ್ರಸಿದ್ಧಿ ಅಂದ್ರೆ ತೆಂಗು ಮತ್ತು ರಾಗಿ ಬೆಳೆಗೆ ಹೆಸರುವಾಸಿಯಾಗಿದೆ. ಇದನ್ನ ರೈತರು ಕಲ್ಪತರು ನಾಡು ಎಂದು ಕೂಡ ಕರೀತಾರೆ. ಅಮರ ಶಿಲ್ಪಿ ಜಕಣಾಚಾರ್ಯ ಜನ್ಮಸ್ಥಳ ತುಮಕೂರು. ಈ ತುಮಕೂರು ಇಲ್ಲಿ 19 ಹೊಯ್ಸಳ ದೇವಾಲಯಗಳನ್ನ ನಾವು ಕಾಣಬಹುದು. ತುಮಕೂರಲ್ಲಿ 19 ಹೊಯ್ಸಳ ದೇವಾಲಯಗಳನ್ನ ಕಾಣಬಹುದು. ಯಡಿಯೂರು ಸಿದ್ಧಲಿಂಗೇಶ್ವರ ಕ್ಷೇತ್ರ ವೀರಶೈವ ಪುಣ್ಯಕ್ಷೇತ್ರ ಕೂಡ ಆಗಿದೆ. ಯಾವುದು? ತುಮಕೂರು. ನೆಕ್ಸ್ಟ್ 28ನೇ ಕರ್ನಾಟಕದ ಜಿಲ್ಲೆ ಉಡುಪಿ ಮಲ್ಪೆ ಬೀಚ್ ಹೊಂದಿರುವಂತಹ ಒಂದು ಸ್ಥಳ. ಹಾಗೆ ಮಧ್ವಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟ ಕೃಷ್ಣ ದೇವಾಲಯವು ಇಲ್ಲಿನ ಪ್ರಮುಖ ಆಕರ್ಷಣೆ. ಇಲ್ಲಿ ಕೃಷ್ಣನನ್ನ ಕನಕನ ಕಿಂಡಿಯ ಮೂಲಕ ನಾವು ದರ್ಶನವನ್ನ ಪಡಿತೀವಿ. ಕೃಷ್ಣ ದೇವಾಲಯಕ್ಕೆ ಈ ಒಂದು ಜಿಲ್ಲೆ ಪ್ರಸಿದ್ಧಿಯನ್ನ ಪಡೆದಿದೆ. ಇನ್ನು ಕರ್ನಾಟಕದ ಮತ್ತೊಂದು ಪ್ರಸಿದ್ಧ ಜಿಲ್ಲೆ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆ. ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ. ಏರಳ ನಿಸರ್ಗ ಸಂಪತ್ತನ್ನ ಒಳಗೊಂಡಿದೆ, ವಿಭಿನ್ನ ಭೌಗೋಳಿಕ ಲಕ್ಷಣಗಳನ್ನ ಒಳಗೊಂಡಿದೆ, ಹಾಗೆ ದಟ್ಟ ಅರಣ್ಯಗಳನ್ನ ಒಳಗೊಂಡಿರುವಂತಹ ಜಿಲ್ಲೆ ಉತ್ತರ ಕನ್ನಡ. ಹಾಗೇನೆ ಕುಣಬಿ ಬುಡಕಟ್ಟು ವಾಸಿಸುತ್ತಿರುವಂತಹ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ. ಹಾಗೇನೆ ಇಲ್ಲಿನ ಭೂತಾರಾಧನೆ ವಿಶೇಷವಾದದ್ದು. ಉತ್ತರ ಕನ್ನಡ ಯಾವುದೇ ರೀತಿಯಾಗಿ ಪ್ರಸಿದ್ಧನ ಪಡ್ಕೊಂಡಿದೆ ಅಂದ್ರೆ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಇದು, ಹೇರಳ ನಿಸರ್ಗ ಸಂಪತ್ತನ್ನ ಒಳಗೊಂಡಿರುವಂತಹ ಜಿಲ್ಲೆ ಇದು. ಹಾಗೇನೆ ವಿಭಿನ್ನ ಭೌಗೋಳಿಕ ಲಕ್ಷಣಗಳಿಂದ ಕೂಡಿರುವಂತಹ ಒಂದು ದಟ್ಟ ಅರಣ್ಯಗಳನ್ನ ಒಳಗೊಂಡಿರುವಂತಹ ಒಂದು ಸ್ಥಳ ಇದು. ಹಾಗೇನೆ ಕುಣಬಿ ಬುಡಕಟ್ಟು ಜನಾಂಗ ವಾಸಿಸ್ತಾ ಇರ್ತಕ್ಕಂತಹ ಜಿಲ್ಲೆ ಇದು. ಹಾಗೇನೆ ಇಲ್ಲಿನ ಭೂತಾರಾಧನೆ ವಿಶೇಷವಾದದ್ದು. ನಂತರ ಕರ್ನಾಟಕದ 30ನೆಯ ಜಿಲ್ಲೆ ಯಾದಗಿರಿ ಜಿಲ್ಲೆ ಯಾದವರ ಮೊದಲ ರಾಜಧಾನಿಯಾಗಿತ್ತು.
ಯಾದಗಿರಿ ಕೋಟೆ ಅತಿ ದೊಡ್ಡ ಬೆಟ್ಟದ ಕೋಟೆ ಆಗಿದೆ. ಇದು ಶ್ರೀಮಂತ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಗಳನ್ನ ಒಳಗೊಂಡಿರುವಂತಹ ಜಿಲ್ಲೆ. 7 ತಾಲೂಕುಗಳನ್ನ ಒಳಗೊಂಡಿರುವಂತಹ ಜಿಲ್ಲೆ ಯಾವುದು ಅಂದ್ರೆ ಅದು ಯಾದಗಿರಿ ಜಿಲ್ಲೆ. ನಂತರ ವಿಜಯನಗರ, ಕರ್ನಾಟಕದ 31ನೆಯ ಕೊನೆಯ ಕರ್ನಾಟಕದ ಜಿಲ್ಲೆ ಅಂದ್ರೆ ವಿಜಯನಗರ ಜಿಲ್ಲೆ. ಇದು ಪ್ರಸಿದ್ಧ ವಿಜಯನಗರ ಸಾಮ್ರಾಜ್ಯದ ಇಂದಿನ ರಾಜಧಾನಿಯಾಗಿತ್ತು. ನೋಡಿ, ವಿಜಯನಗರ ಪ್ರಸಿದ್ಧ ವಿಜಯನಗರ ಸಾಮ್ರಾಜ್ಯದ ಹಿಂದಿನ ರಾಜಧಾನಿಯಾಗಿತ್ತು ಮತ್ತು ಅವರ ರಾಜಧಾನಿಯಾಗಿ ಹಂಪಿ ಕೂಡ ಆಗಿತ್ತು. ಯಾರ್ದು? ವಿಜಯನಗರದ ಅರಸರು. ಅದಷ್ಟೇ ಅಲ್ಲ, ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳಲ್ಲಿ ಒಂದು ಅನ್ನೋ ಹೆಸರನ್ನ ಕೂಡ ಈ ಒಂದು ವಿಜಯನಗರ ಜಿಲ್ಲೆ ಪಡ್ಕೊಂಡಿದೆ. ಇದಾಗಿದೆ ಕರ್ನಾಟಕದ 31 ಜಿಲ್ಲೆಗಳ ಹೆಸರು. ಹಾಗೇನೆ ಯಾವ ಜಿಲ್ಲೆ ಯಾವುದಕ್ಕೆ ಪ್ರಸಿದ್ಧವಾಗಿದೆ, ಯಾವ ಜಿಲ್ಲೆ ಯಾವುದರ ಮುಖಾಂತರ ತನ್ನ ಒಂದು ಗುರುತನ್ನ ಪಡ್ಕೊಂಡಿದೆ ಅನ್ನೋದನ್ನ ತಿಳ್ಕೊಂಡಿದೀವಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.